ಹಲೋ ಎಲ್ರಿಗೂ ನಮಸ್ಕಾರ ವೀಕ್ಷಕರೇ. ಶಾರದಾ ಮಾತಾಜಿ ಕಿಚನ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಭಾರತದ ಸಂವಿಧಾನ ಬಗ್ಗೆ ಹೇಳ್ತೀನಿ ವೀಕ್ಷಕರೇ. ಇಲ್ಲಿ ನಾನು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅದ್ರ ಬಗ್ಗೆ ಹೇಳ್ತೀನಿ ವೀಕ್ಷಕರೇ. ಇನ್ನೊಂದು ಏನು ಮಾತು ಅಂದರೆ ನಾನು ಇಲ್ಲಿ ಜಾಸ್ತಿ ಬರೆಯಲ್ಲ, ಸೊ ಬಾಯ್ ಮಾತ್ರ ಹೇಳ್ತಾ ಹೋಗ್ತೀನಿ. ಓನ್ಲಿ ಲಿಸನ್ ಮಾಡಿ ಅಷ್ಟೇ, ನೀವು ಕೇಳ್ತಾ ಹೋಗಿ. ಸ್ವಲ್ಪ ಹೈಲೈಟ್ಸ್ ಕೊಡ್ತೀನಿ ಅಷ್ಟೇ. ನಾನು ಇಲ್ಲಿ ಯಾವುದೇ ರೀತಿ ನಾನು ನಿಮಗೆ ಫುಲ್ ಡೀಟೇಲ್ಸ್ ಆಗಿ ಹೇಳಲ್ಲ, ಅಂದರೆ ಹಿಂಟ್ಸ್ ಕೊಡ್ತೀನಿ. ಹೈಲೈಟ್ಸ್ ಅಂತಾರಲ್ಲ, ಈ ಮೇನ್ ಪಾಯಿಂಟ್ಸ್ ಮತ್ತು ಮುಖ್ಯವಾದ ಯಾವ ಅಂಶಗಳು ಇರ್ತಾವಲ್ಲ ಅದನ್ನು ಹೇಳ್ತಾ ಹೋಗ್ತೀನಿ ಅಷ್ಟೇ, ಓಕೆನಾ. ಸೊ ಸಂವಿಧಾನ ಆಗಿರ್ಬೋದು, ಭೂಗೋಳ ಆಗಿರ್ಬೋದು, ಆ ರೀತಿ ಥಿಯರಿ ಮಾಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ನೋಡಿ, ಇಲ್ಲ ಅಂದರೆ ಆ್ಯಸ್ ಯುವರ್ ವಿಶ್, ನಿಮ್ಮ ಇಷ್ಟ. ಸೊ ನಾನು ಇಲ್ಲಿ ಮುಖ್ಯವಾದ ಅಂಶಗಳು, ಹೈಲೈಟ್ಸ್ನ ಹೇಳ್ತಾ ಹೋಗ್ತೀನಿ. ಸರಿ, ನಾನು ಮತ್ತೆ ಯಾವ ರೀತಿ ನೆನ್ಪಿಟ್ಕೊಬೇಕು ಅಂತ ಕೂಡ ಹೇಳ್ತೀನಿ, ಓಕೆನಾ. ಸೊ ನೋಡೋಣ, ಭಾರತ ಸಂವಿಧಾನ. ಸೊ ಭಾರತ ಸಂವಿಧಾನ ಅಂದರೆ ಅದರ ಹಿಂದೆ ಸಾಕಷ್ಟು ಹೋರಾಟಗಾರರ ಪರಿಶ್ರಮ ಇದ್ದೇ ಇರುತ್ತೆ. ಸೊ ಭಾರತ ಸಂವಿಧಾನವು ಜಗತ್ತಿನ ಸಂವಿಧಾನದಲ್ಲಿ ವಿಶಿಷ್ಟವಾಗಿದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆ ಬಲಪಡಿಸುವಂತಾಗಿದೆ. ಇದು ಅನೇಕ ಸ್ವತಂತ್ರ ಹೋರಾಟಗಾರರ ಶ್ರಮ ಮತ್ತು ಜ್ಞಾನದ ಫಲವಾಗಿದೆ. ಇದು ಅನೇಕ ಹಂತಗಳನ್ನು ಕ್ರಮಿಸಿರುತ್ತವೆ. ಲಿಖಿತ ರೂಪದಲ್ಲಿ ಆಡಳಿತ ವ್ಯವಸ್ಥೆಯಾಗಿ ಇದು ನಮಗೆ ದಾರಿದೀಪವಾಯಿತು. ಸೊ ಏನಪ್ಪಾ ಅಂದರೆ ಭಾರತ ಸಂವಿಧಾನ ಏನಪ್ಪಾ ಅಂದರೆ ಸರ್ಕಾರ ಹೇಗಿರಬೇಕು, ಯಾವ ರೀತಿ ಸರ್ಕಾರ ರಚಿಸಬೇಕು, ಮತ್ತು ಗೌರ್ಮೆಂಟ್ ಯಾವ ರೀತಿ ನಾವು ರಚನೆ ತಂದರೆ, ಸೊ ಯಾವ ರೀತಿ ನಾವು ಆಡಳಿತವನ್ನು ಸುವ್ಯವಸ್ಥಿತವಾಗಿ ಆಡಳಿತ ನಡೆಸ್ಬೋದು ಅಂತ ಸಂವಿಧಾನ ಬಗ್ಗೆ ಹೇಳಿರ್ತಾರೆ. ಸೊ ಸಂವಿಧಾನ ಅಂದರೆ ಸರ್ಕಾರ ಹೇಗಿರಬೇಕು, ಪ್ರಜೆಗಳ ಕರ್ತವ್ಯ ಏನು, ಹಕ್ಕುಗಳೇನು, ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸಂಬಂಧ ಹೇಗಿರಬೇಕು, ಸೊ ಸೆಂಟ್ರಲ್ ಅಂಡ್ ಸ್ಟೇಟ್, ಸೊ ರಿಲೇಶನ್ಶಿಪ್ ಹೇಗಿರಬೇಕು, ಮತ್ತು ಇನ್ನೊಂದು 3 ಪಾರ್ಟ್ಸ್ ಬರುತ್ತೆ: ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ. ಇದು ವೆರಿ ಇಂಪಾರ್ಟೆಂಟ್ ಇದು. ಸೊ ಯಾವ ರೀತಿ ರಚನೆ ಇರಬೇಕು, ಯಾವ ರೀತಿ ಕಾರ್ಯನಿರ್ವಹಿಸಬೇಕು ಅವರು, ಮತ್ತು ಅವಳ ಅಧಿಕಾರ, ಕರ್ತವ್ಯ, ಅದೇ ಪ್ರಜೆಗಳ ಹಕ್ಕು ಮತ್ತು ಕರ್ತವ್ಯ ನಡುವಿನ ಸಂಬಂಧ ಯಾವ ರೀತಿ ಅಂತ ಎಲ್ಲ ಆಡಳಿತ ಮಾರ್ಗದರ್ಶಿ ಫುಲ್ ಡೀಟೇಲ್ಸ್ ಆಗಿದ್ದು ಸಂವಿಧಾನ ಕೊಡುತ್ತೆ, ಓಕೆನಾ. ಸೊ ನೋಡೋಣ, ಅದಕ್ಕಿಂತ ಮುಂಚೆ ಸ್ವಲ್ಪ ಪೀಠಿಕೆ ಅಂತ ಇರುತ್ತೆ, ಅದರಲ್ಲಿ ಹಿಂಟ್ಸ್ ಇರುತ್ತೆ. ಏನಪ್ಪಾ ಅಂದರೆ ಅದಕ್ಕಿಂತ ಮುಂಚೆ ಒಂದು ಟ್ರಿಕ್ಸ್ ಹೇಳ್ತೀನಿ ಇಲ್ಲಿ. ಸೊ ಭಾರತಕ್ಕೆ ಬಂದ ಯುರೋಪಿಯನ್ನರಲ್ಲಿ ಮೊದಲಿಗರು ಯಾರಂದ್ರೆ ನಿಮಗೆ ಗೊತ್ತಿರುತ್ತೆ, ಪೋರ್ಚುಗೀಸರು, ಓಕೆನಾ. ಪಿ ಅಂತ ಬರೆಯೋಣ. ನೆಕ್ಸ್ಟ್ ಡಚ್ಚರು, ನಂತರ ಇಂಗ್ಲಿಷರು, ತದನಂತರ ಫ್ರೆಂಚರು. ಪೋರ್ಚುಗೀಸರು, ಡಚ್ಚರು, ಇಂಗ್ಲಿಷರು, ಫ್ರೆಂಚರು. PDF ಅಂತ ನೆನ್ಪಿಟ್ಕೊಳ್ಳಿ, ಸರಿನಾ. ಪಿ ಡಿ ಎಫ್ ಅಂತಾರಲ್ಲ, ಸೊ ಆ PDF ಅಲ್ಲ. ಸೊ ಇಲ್ಲಿ ಡಿಫ್ರೆಂಟ್ ಥರ ಇನ್ನೊಂದು ಈಸಿ ಎಸ್ಕೊಳ್ಳಿ ಅಷ್ಟೇ. PDF, ಪೋರ್ಚುಗೀಸ್, ಡಚ್, ಇಂಗ್ಲಿಷ್, ಫ್ರೆಂಚ್. ಸೊ ಭಾರತ ಬಿಟ್ಟು ಹೋದವರಲ್ಲಿ ಭಾರತಕ್ಕೆ ಬಂದವರಲ್ಲಿ ಪ್ರಥಮರಾದವರು ಪೋರ್ಚುಗೀಸರೇ, ಭಾರತವನ್ನು ಬಿಟ್ಟು ಹೋದವರು ಕೂಡ ಪೋರ್ಚುಗೀಸರೇ. 1961 ಗೋವಾ ವಿಮೋಚನಾ ಚಳವಳಿ, ಇಲ್ಲಿ ಪೋರ್ಚುಗೀಸರು ಹೊರಟೋದು. ಸೊ ಫಸ್ಟ್ ಪೋರ್ಚುಗೀಸರು, ನಂತರ ಡಚ್ಚರು, ಇಂಗ್ಲಿಷರು, ಫ್ರೆಂಚರು. ಆಮೇಲೆ ಹೋಗಿದ್ದು, ನಮ್ಮ ಭಾರತ ಬಿಟ್ಟು ಹೋಗಿದ್ದು ಫಸ್ಟ್ ಡಚ್ಚರು, ಆಮೇಲೆ ಫ್ರೆಂಚರು, ಆಮೇಲೆ ಇಂಗ್ಲಿಷರು, ಆಮೇಲೆ ಪೋರ್ಚುಗೀಸರು. ಈ ರೀತಿ ನೆನ್ಪಿಟ್ಕೊಳ್ಳಿ, ಸರಿನಾ. ಸೊ ನೆಕ್ಸ್ಟು ಲೇಟ್ ಮಾಡೋದು ಬೇಡ, ಸೀದಾ ಬರೋಣ. ಸಂವಿಧಾನ ರಚನೆ ಆಗೋಕ್ಕಿಂತ ಮುಂಚೆ ಸೊ ಕಾಯ್ದೆಗಳು ತರ್ತಾರೆ, ಆಕ್ಟ್ಸ್, ಓಕೆ. ಸೊ ಬ್ರಿಟಿಷರು ಸಂವಿಧಾನ ರಚನೆ ಆಗಲು ಕಾಯ್ದೆಗಳನ್ನು ತರ್ತಾರೆ. ಸೊ ಯಾವ ರೀತಿ ಅಂದರೆ 1700 ಏನಾದರೂ ಒಂದು ಜಾರಿಗೆ ತರಬೇಕು ಅಂದರೆ ವೀಕ್ಷಕರೇ, ಏನಾದರೂ ಒಂದು ಜಾರಿಗೆ ತರಬೇಕಂದ್ರೆ ಆಕ್ಟ್ ಮಾಡ್ತಾರೆ. ಬ್ರಿಟಿಷರು ಭಾರತದ ಆಳ್ವಿಕೆ ನಡೆಸಲು ಅನೇಕ ಕಾಯ್ದೆಗಳನ್ನು ಜಾರಿಗೆ ತರ್ತಾರೆ. ಅಂತಹ ಕಾಯ್ದೆಗಳಲ್ಲಿ ಪ್ರಮುಖವಾಗಿರುತ್ತದೆ ಇಲ್ಲಿ ಕಂಪನಿ ಕಾಯ್ದೆಗಳು ಮತ್ತೆ ಬ್ರಿಟಿಷ್ ಸರ್ಕಾರದ ಕಾಯ್ದೆಗಳು ಅಂತ ಬರ್ತವೆ ವೀಕ್ಷಕರೇ. ಸೊ ಈಗ ಅಕ್ಷರ ದುಂಡಗಿಲ್ಲ, ಹಂಗೆ ನಿಮ್ಗೆ ಹೈಲೈಟ್ಸ್ ಅಂತ ಹೇಳ್ತೀನಿ ಅಷ್ಟೇ. ಸೊ ಕಂಪನಿ ಕಾಯ್ದೆಗಳು ಎಲ್ಲಿಂದ ಅಂದರೆ 1773ರಿಂದ 1858ರವರೆಗೆ ನೆನಪಿರಲಿ. ನೆಕ್ಸ್ಟ್ ಬ್ರಿಟಿಷ್ ಸರ್ಕಾರ ಕಾಯ್ದೆಗಳು, ನಂತರ ಬ್ರಿಟಿಷ್ ಸರ್ಕಾರ ಕಾಯ್ದೆಗಳು 1858ರಿಂದ 1947ರವರೆಗೆ. ಸೊ ಇದಿಷ್ಟು ಬ್ರಿಟಿಷ್ ಸರ್ಕಾರದ ಕಾಯ್ದೆಗಳು. ಸೊ ಫಸ್ಟ್ ಒಂದು ನೋಡೋಣ ನಾವು, ಯಾವುದು 1773ರ ಚಾರ್ಟರ್ ಕಾಯ್ದೆ, ಸಾರಿ ರೆಗ್ಯುಲೇಟಿಂಗ್ ಆಕ್ಟ್. ರೆಗ್ಯುಲೇಟಿಂಗ್ ಆಕ್ಟ್. ಇದು ಸಿಂಪಲ್ ಹೈಲೈಟ್ಸ್ ಹೇಳ್ತೀನಿ, ಥಿಯರಿಗಳೆಲ್ಲ. ಸೊ ಇದೇನಪ್ಪ ಅಂದರೆ ಫಸ್ಟ್ ಪಾಯಿಂಟು, ಸಂವಿಧಾನ ರಚನಾ ಬೆಳವಣಿಗೆ
ಒಂದು ಮೊದಲ ಹಂತ, ಏನೋ ಒಂಥರ ಫಸ್ಟ್ ಸ್ಟೆಪ್ ಕೊಡ್ತಿದ್ವು ಸಂವಿಧಾನ ರಚನೆ, ನಮ್ಮ ಭಾರತ ಸಂವಿಧಾನ ರಚನೆ ಆಗಲು ಫಸ್ಟ್ ಸ್ಟೆಪ್ ಕೊಡ್ತು. ನಂತರ ಈಸ್ಟ್ ಇಂಡಿಯಾ ಕಂಪನಿಯು ಮೂಲಕ ಭಾರತದ ಆಡಳಿತದ ಮೇಲೆ ನಿಯಂತ್ರಣ ಹೇರಿದ ಮೊದಲ ಕಾಯ್ದೆ. ಈಸ್ಟ್ ಇಂಡಿಯಾ ಕಂಪನಿ ಇದೆಯಲ್ಲ ಬ್ರಿಟಿಷ್ದು, ಸೊ 1600 ಜಾರಿಗೆ ತಂದ್ರಲ್ಲ, ಸೊ ಅದು ಈಸ್ಟ್ ಇಂಡಿಯಾ ಕಂಪನಿಯು ಭಾರತದ ಆಡಳಿತದ ಮೇಲೆ ನಿಯಂತ್ರಣ ಹೇರಿದ ಮೊದಲ ಕಾಯ್ದೆ ಇದು. ಯಾವುದು? 1773 ರೆಗ್ಯುಲೇಟಿಂಗ್ ಆಕ್ಟ್. ಸಂವಿಧಾನ ರಚನಾ ಬೆಳವಣಿಗೆಯ ಒಂದು ಮೊದಲ ಹಂತ. ಎರಡನೇದು ಈಸ್ಟ್ ಇಂಡಿಯಾ ಕಂಪನಿ ಮೂಲಕ ಭಾರತದ ಮೇಲೆ ಆಡಳಿತದ ಮೇಲೆ ನಿಯಂತ್ರಣ. ಮೂರನೇದು ರಾಬರ್ಟ್ ಕ್ಲೈವ್ ಜಾರಿಗೆ ತಂದಿರ್ತಾರಲ್ಲ, ದ್ವಿಮುಖ ಸರ್ಕಾರ ಪದ್ಧತಿಯನ್ನು ರದ್ದು ಮಾಡ್ತಾರೆ ಇಲ್ಲಿ. ಸೊ ದ್ವಿಮುಖ ಸರ್ಕಾರ ಪದ್ಧತಿಯನ್ನು ರದ್ದು ಮಾಡ್ತಾರೆ. ಓಕೆನಾ? ಸೊ ಈ ಟೈಮಲ್ಲಿ 1773 ಟೈಮಲ್ಲಿ ಬಂಗಾಳದ ಪ್ರಥಮ ಗವರ್ನರ್ ಜನರಲ್, ಮೊಟ್ಟ ಮೊದಲ ಬಂಗಾಳದ ಗವರ್ನರ್ ಜನರಲ್ ಯಾರಂದ್ರೆ ವಾರನ್ ಹ್ಯಾಸ್ಟಿಂಗ್ಸ್. ನೆನಪಿರಲಿ, ಕೇಳ್ತಾನೆ. ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರಂದ್ರೆ ವಾರನ್ ಹ್ಯಾಸ್ಟಿಂಗ್ಸ್. ಸೊ ನೆಕ್ಸ್ಟ್, ಸೊ ಈ ಕಾಯ್ದೆ ರಕ್ಷಣೆಗಳು ಇದ್ರ ಜೊತೆಗೆ ಇದೆ. ಮತ್ತೆ ನಾಲ್ಕನೇದು ಏನಂದ್ರೆ ಗವರ್ನರ್ ಜನರಲ್ ಆಫ್ ಬಂಗಾಳ್ ಅಂತ ನಾಮಕರಣ ಮಾಡ್ತಾರೆ. ಅಧಿಕಾರ ಅವರು ಕಾರ್ಯನಿರ್ವಹಿಸಬೇಕಾಗುತ್ತೆ. ಸೊ ನಂತರ ಮದ್ರಾಸ್ ಮತ್ತು ಬಾಂಬೆ ಪ್ರಾಂತ್ಯ ಇದೆಯಲ್ಲ, ಸೊ ಗವರ್ನರ್ ಆಫ್ ಜನರಲ್ ಬಂಗಾಳ್ ಅಡಿಯಲ್ಲಿ ಮದ್ರಾಸ್ ಮತ್ತೆ ಬಾಂಬೆ ಇದೆಯಲ್ಲ, ಸೊ ಇವರ ಅಡಿಯಲ್ಲಿ ಇವು ಕಾರ್ಯನಿರ್ವಹಿಸಬೇಕಾಗುತ್ತೆ. ಓಕೆನಾ? ನೆಕ್ಸ್ಟ್, ಈ ಟೈಮಲ್ಲಿ ಇದೆ, ಅರ್ಥ ಆಯ್ತಾ ನಿಮಗೆ? ಮದ್ರಾಸ್ ಮತ್ತು ಬಾಂಬೆ ವಾರನ್ ಹ್ಯಾಸ್ಟಿಂಗ್ಸ್ ನೇತೃತ್ವದಲ್ಲಿ ಅವು ಕಾರ್ಯನಿರ್ವಹಿಸಬೇಕು. ಅಂದ್ರೆ ಆ ಆಡಳಿತದಲ್ಲಿ ಅವ್ರ ಕೆಳಗಡೆ ಇವರು ವರ್ಕ್ ಮಾಡ್ತಿದ್ರು ಈ ಕೇಂದ್ರಗಳು. ನೆಕ್ಸ್ಟ್, ಸೊ ವೆರಿ ವೆರಿ ಇಂಪಾರ್ಟೆಂಟು, ಕಲ್ಕತ್ತಾದಲ್ಲಿ ಒಬ್ಬ ನ್ಯಾಯಾಧೀಶ ಮತ್ತೆ ಪ್ಲಸ್ ಒಬ್ಬ ಮುಖ್ಯ ನ್ಯಾಯಾಧೀಶ ಮತ್ತೆ 3 ನ್ಯಾಯಾಧೀಶರನ್ನು ಒಳಗೊಂಡು ಸುಪ್ರೀಂ ಕೋರ್ಟ್ 1774ರಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಯಿತು. ಓಕೆನಾ? ಈ ಟೈಮಲ್ಲಿ ಸರಿನಾ? ಕೇಳ್ತಾರೆ. 1774 ಸುಪ್ರೀಂ ಕೋರ್ಟ್ ಸ್ಥಾಪನೆ ಯಾವ ಇದರಲ್ಲಿ ನಡೀತು ಅಂದ್ರೆ, ಯಾವ ಆಕ್ಟ್ ಅಂದ್ರೆ 1773 ರೆಗ್ಯುಲೇಟಿಂಗ್ ಆಕ್ಟ್ ಅಲ್ಲಿ. ಸೊ ಈ ರೀತಿ ಇದ್ದಾಗ, ಸೊ ಆ ಟೈಮಲ್ಲಿ 1774 ಕಲ್ಕತ್ತಾದ ಪೋರ್ಟ್ ವಿಲಿಯಂನಲ್ಲಿ ಸ್ಥಾಪನೆಯಾದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು, ಮುಖ್ಯ ನ್ಯಾಯಾಧೀಶರು ಯಾರಿದ್ದಾರೆ ಅಂದ್ರೆ ಸರ್ ಎಲಿಜಾ ಹಿಂಪೆ. ಇವರು ಆ ಟೈಮಲ್ಲಿ 1774 ಟೈಮಲ್ಲಿ ಮುಖ್ಯ ನ್ಯಾಯಮೂರ್ತಿ ಆಗಿದ್ರು. ಸೊ ಸ್ವತಂತ್ರೋತ್ತರ ಭಾರತದಲ್ಲಿ ಯಾರಾಗಿದ್ರು? H.J. ಕನಿಯಾ. ಸೊ ಆ ರೀತಿ ನೋಡ್ಬೇಕು ನೀವು, ಕ್ವಶನ್ ಡಿಪೆಂಡ್ ಅಪಾನ್ ಕ್ವಶನ್ ಆಗಿರ್ಬೇಕು. ಸೊ ನೆಕ್ಸ್ಟ್, ಆಮೇಲೆ ನಂತರ ಕಂಪನಿ ಕೆಲಸಗಾರರು ಯಾವುದೇ ಖಾಸಗಿ ಬಂಡಿದು ಲಂಚ, ಆಮೇಲೆ ಅವರಿಗೆ ವ್ಯಾಪಾರದಲ್ಲಿ ಭಾಗವಾಗಿ ಇದು ಮಾಡ್ತಿರಲ್ಲ, ಸೊ ಲಂಚ ಪಡೆಯೋದನ್ನು ಕೂಡ ತಡೆ ಹಿಡಿದ್ರು. ನಂತರ ನಿರ್ದೇಶಕರ ಮಂಡಳಿ ಕೂಡ ರಚನೆ ಆಯಿತು. ನಂತರ ಸೆಕ್ರೆಟರಿ ಆಫ್ ಸ್ಟೇಟ್, ಭಾರತ ಮಂತ್ರಿಯನ್ನು ಇಂಗ್ಲೆಂಡಿನ ಪಾರ್ಲಿಮೆಂಟ್ಗೆ ಜವಾಬ್ದಾರಿನಾಗಿರುವಂತ ಕಂಪನಿ ಉಸ್ತುವಾರಿ ನೇಮಿಸಿತು. ಸೊ ಈ ರೀತಿ ಎಲ್ಲ ಆಕ್ಟ್ ಆಯಿತು. ಓಕೆನಾ? ಇದು 1773. ಸೊ ನಿಮಗೆ ಅರ್ಥ ಆಯಿತು ಅಂದ್ಕೊಂತೀನಿ. ಸೊ ಏನ್ಸ್ ಹೇಳ್ತಾ ಹೋಗ್ತೀನಿ, ದಯವಿಟ್ಟು ಏನಾದ್ರು ತಪ್ಪಿದ್ರೆ ಕ್ಷಮಿಸಿ. ಓಕೆನಾ? ಏನಾದ್ರೆ ನಿಮಗೆ ಗೊತ್ತಾಗಲ್ಲ ಅಂದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ನೋಡೋಣ, 1784 ಪಿಟ್ಸ್ ಇಂಡಿಯಾ ಕಾಯ್ದೆ. ಸೊ ಯಾವ ರೀತಿ ಕ್ವಶನ್ ಕೇಳ್ಬೋದು ಅಂತಂದ್ರೆ, ಸೊ ಕೇಳ್ತಾರೆ. ನೆಕ್ಸ್ಟ್, 1784 ಪಿಟ್ಸ್ ಇಂಡಿಯಾ ಕಾಯ್ದೆಯು ಈ 1773 ದೋಷಗಳನ್ನು ಹೋಗಲಾಡಿಸಲು ಮತ್ತಷ್ಟು ಸುಧಾರಣೆಗಳು ತರುತ್ತೆ. ಅದು 1784 ಪಿಟ್ಸ್ ಇಂಡಿಯಾ ಆಕ್ಟ್. ಓಕೆನಾ? ಸೊ ಇದರದ್ದು ಏನಪ್ಪ ಮುಖ್ಯಾಂಶಗಳು ಅಂದ್ರೆ, ಸೊ ಇದು ಫಸ್ಟ್ ಒನ್, ಕಂಪನಿಯ ಆರ್ಥಿಕ ಮತ್ತು ರಾಜಕೀಯ, ಎಕನಾಮಿಕ್ಸ್ ಅಂಡ್ ಪೊಲಿಟಿಕಲ್, ಅದನ್ನೆಲ್ಲ ಬೇರ್ಪಡಿಸುತ್ತೆ, ಕ್ಲಾಸಿಫಿಕೇಶನ್ ಮಾಡುತ್ತೆ. ಆರ್ಥಿಕ ಒಂದ್ ಕಡೆ, ರಾಜಕೀಯ ಒಂದ್ ಕಡೆ, ಸಮಾಜದ ಬಗ್ಗೆ ಆಡಳಿತ ನಡೆಸೋದು ಒಂದ್ ಕಡೆ. ಸೊ ಪ್ರತ್ಯೇಕಿಸುತ್ತೆ, ಅದನ್ನ ಕ್ಲಾಸಿಫಿಕೇಶನ್ ಮಾಡುತ್ತೆ. ನಂತರ ಗವರ್ನರ್ ಜನರಲ್ ಆಫ್ ಸಲಹಾ ಸಮಿತಿ ಸದಸ್ಯರ ಸಂಖ್ಯೆಯನ್ನು 3ಕ್ಕೆ ಇಳಿಸುತ್ತೆ. ನೆಕ್ಸ್ಟ್, ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷ್ ಸರ್ಕಾರದ ನಿಯಮಗಳಿಗೆ ಒಳಪಡುವಂತಾಯಿತು. ಸೊ ಕರೆಕ್ಟ್ ಅಂಡರ್ ಗವರ್ಮೆಂಟ್ ಬ್ರಿಟಿಷರಿಗೆ ಒಳಪಡಿತು. ಓಕೆನಾ? ನೆಕ್ಸ್ಟ್, ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅನ್ನು ವಾಣಿಜ್ಯ ವ್ಯವಹಾರಗಳನ್ನು ನಿರ್ವಹಿಸಲು ನೇಮಿಸಿತು. ನಂತರ
ರಾಜಕೀಯ ವ್ಯವಹಾರ ನಿರ್ವಹಿಸಲು ಪ್ರತ್ಯೇಕವಾದ ಹೊಸ ಬೋರ್ಡ್ ಆಫ್ ಕಂಟ್ರೋಲ್. ರಾಜಕೀಯ ವ್ಯವಹಾರ ನಿರ್ವಹಿಸಲು ಬೋರ್ಡ್ ಆಫ್ ಕಂಟ್ರೋಲ್ ಅನ್ನು ಪ್ರಾರಂಭಿಸಿತು. ಓಕೆನಾ. ಈ ಕಾಯ್ದೆ ಎರಡು ಪ್ರಮುಖ ಬದಲಾವಣೆಯಿಂದ ಮಹತ್ವ ಪಡೆಯಿತು. ಯಾವುದಂದ್ರೆ ಕಂಪನಿ ಭಾರತ ಭೂಪ್ರದೇಶವನ್ನು ಬ್ರಿಟಿಷ್ ಪೊಸೆಷನ್ ಇನ್ ಇಂಡಿಯಾ ಹೇಳಿ ಬ್ರಿಟಿಷ್ ಪೊಸೆಷನ್ ಇನ್ ಇಂಡಿಯಾ ಎಂದು ಕರೆಯಲಾಯಿತು. ಮತ್ತೆ ಬ್ರಿಟಿಷ್ ಸರ್ಕಾರವು ಕಂಪನಿ ಆಡಳಿತ ಹಾಗೂ ವಿದ್ಯಮಾನಗಳ ಮೇಲೆ ಸಾರ್ವಭೌಮತ್ವವನ್ನು ಪಡೆಯಿತು. ಸೊ ಇವೆರಡು ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಕೇಳ್ತಾನೆ ಬ್ರಿಟಿಷ್ ಪೊಸೆಷನ್ ಇನ್ ಇಂಡಿಯಾ ಯಾವುದರಲ್ಲಿ ಯಾವ ಆಕ್ಟ್ ಅಲ್ಲಿ ಕಂಡು ಬರುತ್ತೆ ಅಂದ್ರೆ 1784 ಬ್ರಿಟಿಷ್ ಇಂಡಿಯಾ ಆಕ್ಟ್. ಓಕೆನಾ. ನೆಕ್ಸ್ಟ್ 1790 ಚಾರ್ಟರ್ ಕಾಯ್ದೆ. ಸೊ ಇದು ಕೂಡ ಕಂಪನಿಯ ಆಕ್ಟ್ ಆಗಿದೆ. 1793 ಚಾರ್ಟರ್ ಕಾಯ್ದೆ. ಈ ಕಾಯ್ದೆಯಲ್ಲಿ ಕಂಪನಿಯ ಚಾರ್ಟರ್ ಅನ್ನು ಪರಿಷ್ಕರಣೆ ಮಾಡಿತು ಮತ್ತೆ ಭಾರತದ ಕಂಪನಿ ನಿಯಮಗಳಿಗೆ ಅವಕಾಶವನ್ನು ಕಲ್ಪಿಸಿತು. ಅಂದ್ರೆ ಪ್ರೊಸೀಜರ್ ನಿಧಾನವಾಗಿ ಅದನ್ನು ಸೇರಿಸ್ತಾ ಬಂದ್ರು, ನಿಧಾನವಾಗಿ ಅವಕಾಶ ಕೊಡ್ತಾ ಬಂದ್ರು. ಓಕೆನಾ. ನೆಕ್ಸ್ಟ್ 4ನೇದು 1813 ಚಾರ್ಟರ್ ಕಾಯ್ದೆ. ಸೊ ಇದೇನಪ್ಪ ಮಾಡ್ತಂದ್ರೆ 1813 ಹೊಸ ನಿಯಮಗಳನ್ನು ಸೇರಿಸ್ತಾ ಬರ್ತಾರೆ. ಸೊ ಈ ಕಾಯ್ದೆ ಪ್ರಮುಖ ಅಂಶಗಳು ಅಂದ್ರೆ ಬ್ರಿಟಿಷ್ ಇಂಡಿಯಾ ಸಾಮ್ರಾಜ್ಯವು ಬ್ರಿಟಿಷ್ ಸಾರ್ವಭೌಮರ ಅಧೀನಕ್ಕೆ ಒಳಪಟ್ಟಿದೆ ಎಂದು ತಿಳಿಸ್ತು. ಈಗ ಸಾರ್ವಭೌಮತ್ವ ಇದೆಯೋ ಇಲ್ವೋ, ಕರೆಕ್ಟ್ ಆಡಳಿತ ನಡೆಸ್ತಿದಾರೋ ಇಲ್ವೋ ಅಂತ ಸೊ ಇದು ಎಲ್ಲ ಚೆಕ್ಔಟ್ ಮಾಡ್ತು. ನೆಕ್ಸ್ಟ್ 1 ಲಕ್ಷ ರೂಪಾಯಿ ಶಿಕ್ಷಣಕ್ಕಾಗಿ ಖರ್ಚು ಮಾಡಬೇಕೆಂದು ನಿರ್ದೇಶನ ಮಾಡಿತ್ತು. ಸೊ ಎಜುಕೇಶನ್ ಕೂಡ ಕೊಡುಗೆ ಕೊಡ್ತಾ ಬಂದರು. ಈ ಮೂಲಕ ಭಾರತದಲ್ಲಿ ಶಿಕ್ಷಣಕ್ಕೆ ಬ್ರಿಟಿಷ್ ಸರ್ಕಾರವು ಉತ್ತೇಜನ ನೀಡಿತು. ಡೆವಲಪ್ ಮಾಡ್ತಾ ಬಂದ್ರು ಎಜುಕೇಶನ್. ನೆಕ್ಸ್ಟ್ 3ನೇದು ಕ್ರೈಸ್ತ ಮತ ಪ್ರಚಾರಕರ ಪ್ರವೇಶದ ಮೇಲೆ ಇದ್ದ ಪ್ರತಿಬಂಧಕವನ್ನು ತೆಗೆದುಹಾಕಿ ಇಲ್ಲಿ ಶಾಲೆ ಕಾಲೇಜನ್ನು ಸ್ಥಾಪಿಸಲು ಅವಕಾಶ ಕಲ್ಪಿಸಿತು. ನೆಕ್ಸ್ಟ್ ಕ್ರಿಶ್ಚಿಯನ್ ಮಿಷನರಿಗಳು ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸಲು ಅವರು ಧಾರ್ಮಿಕ ಬೋಧನೆಗೆ ಅವಕಾಶ ಕಲ್ಪಿಸಿತು ವೀಕ್ಷಕರೇ. ಸೊ ಕಲ್ಚರಲ್ಲು ಮತ್ತೆ ಎಜುಕೇಶನ್ ಸಂಸ್ಕೃತ ಬಗ್ಗೆ ಸ್ವಲ್ಪ ಡೆವಲಪ್ ಮಾಡ್ತಾ ಬಂದರು. ಓಕೆನಾ. ನೆಕ್ಸ್ಟ್ 1833 ಚಾರ್ಟರ್ ಕಾಯ್ದೆ. ಸೊ ಸೇಮ್ ಇದು. ಸೊ ಇದೇನಪ್ಪ ಅಂದ್ರೆ ಇದು ವೆರಿ ವೆರಿ ಇಂಪಾರ್ಟೆಂಟ್. ಇಂಗ್ಲೆಂಡಿನಲ್ಲಿ ಮಹತ್ತರವಾದ ಕೈಗಾರಿಕಾ ಕ್ರಾಂತಿ ಉಂಟಾಗಿ ಯಂತ್ರೋಪಕರಣಗಳ ಮೇಲೆ ಪ್ರಭಾವ ಆಗಿತ್ತು. ಅಂತಹ ಸಂದರ್ಭದಲ್ಲಿ ಜಾರಿಗೆ ಬಂದ ಕಾಯ್ದೆ 1833 ಚಾರ್ಟರ್ ಕಾಯ್ದೆ. ಓಕೆನಾ. ಸೊ ಇದು ಇಲ್ಲಿ ಏನಪ್ಪ 1833 ವಿಶೇಷತೆ ಏನಂದ್ರೆ ಬಂಗಾಳದ ಗವರ್ನರ್ ಆಫ್ ಜನರಲ್ ಇತ್ತಲ್ಲ, ಗವರ್ನರ್ ಆಫ್ ಬಂಗಾಳ ಇತ್ತಲ್ಲ, ಇದನ್ನ ಕ್ಯಾನ್ಸಲ್ ಮಾಡಿ ಭಾರತದ ಗವರ್ನರ್ ಜನರಲ್ ಅಂತ ನಾಮಕರಣ ಮಾಡಿದ್ರು. ಅಂದ್ರೆ ಕ್ಯಾನ್ಸಲ್ ಅಂದ್ರೆ ಇದನ್ನ ಕರೆಯಲ್ಲ. ಯಾವಾಗ ಅಬೋವ್ 1833 ಆಕ್ಟ್ ಆದ್ಮೇಲೆ ಗವರ್ನರ್ ಆಫ್ ಬಂಗಾಳ ಅಂತ ಕರೆಯಲ್ಲ. ನಂತರ ಅದನ್ನ ಏನಂತ ಕರೀತಾರೆ, ಭಾರತದ ಗವರ್ನರ್ ಜನರಲ್ ಅಂತ ಕರೀತಾರೆ. ಸೊ ಇಂದು ನಾಮಕರಣ ಮಾಡಿದಾಗ ನಾಗರಿಕ ಮತ್ತು ಮಿಲಿಟರಿ ಸಂಬಂಧಿಸಿದ ಅಧಿಕಾರ ನೀಡಲಾಯಿತು ಮತ್ತು ಭಾರತದ ಮೊಟ್ಟ ಮೊದಲ ಬಾರಿಗೆ ಇಡೀ ಭಾರತದ ನಿಯಂತ್ರಣವು ಇಡೀ ಆಲ್ ಓವರ್ ಇಂಡಿಯಾ ಗವರ್ನರ್ ಜನರಲ್ ಕೇಂದ್ರೀಕೃತವಾಯಿತು. ವಿಲಿಯಂ ಬೆಂಟಿಕ್ ನೆನ್ಪಿಟ್ಕೊಳ್ಳಿ, ಯಾರವರು? ವಿಲಿಯಂ ಬೆಂಟಿಕ್. ಸತಿ ಸಹಗಮನ ಪದ್ಧತಿ ಕೂಡ ಇವರು ವಿರೋಧಿಸ್ತಾರೆ. ವಿಲಿಯಂ ಬೆಂಟಿಕ್ ರವರು ಮೊದಲ ಭಾರತದ ಗವರ್ನರ್ ಜನರಲ್ ಆಗಿದ್ದಾರೆ. ಹೇಳ್ತಾರೆ ಗವರ್ನರ್ ಆಫ್ ಇಂಡಿಯಾ, ಗವರ್ನರ್ ಆಫ್ ಬಂಗಾಳ ಕನ್ಫ್ಯೂಷನ್ ಆಗ್ಬಿಡಿ. ಬಂಗಾಳದ ಪ್ರಥಮ ಗವರ್ನರು ವಾರನ್ ಹೇಸ್ಟಿಂಗ್ಸ್. ಓಕೆನಾ. ಭಾರತದ ಮೊದಲ ಗವರ್ನರು ವಿಲಿಯಂ ಬೆಂಟಿಕ್. ಸರಿನಾ? ಈ ರೀತಿ ನೆನ್ಪಿಟ್ಕೊಳ್ಳಿ. ಸೊ ಲಾರ್ಡ್ ವಿಲಿಯಂ ಬೆಂಟಿಕ್ ಇವರು ಕೂಡ ಒಳ್ಳೆ ಆಡಳಿತನೂ ಕೂಡ ನಡೆಸಿದರು. ನೆಕ್ಸ್ಟ್ ಈಸ್ಟ್ ಇಂಡಿಯಾ ಕಂಪನಿ ತನ್ನ ವ್ಯವಹಾರ ಚಟುವಟಿಕೆಗಳ ಚಾರ್ಟರ್ ಕಾಯ್ದೆ. ಓಕೆನಾ. ಸೊ ಇದು ವೆರಿ 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 ಇಂಪಾರ್ಟೆಂಟ್. ಯಾಕಂದ್ರೆ 1793 1853 ಬ್ರಿಟಿಷ್ ಸರ್ಕಾರ ಹೊರಡಿಸಿದ ಆಚರಣೆಗಳು ಬ್ರಿಟಿಷ್ ಚಾರ್ಟರ್ ಕಾಯ್ದೆಗಳು 1793 to 1853 ವರೆಗೂ ಇವೆಲ್ಲ 20 ವರ್ಷಗಳಿಗೊಮ್ಮೆ. ಈಗ 1793 1813 1813
1833 1833 ಸೊ ಇವೆಲ್ಲ ಕಂಪನಿ ಕಾಯ್ದೆಗಳು, ಚಾರ್ಟರ್ ಕಾಯ್ದೆಗಳು. ಸೊ 1853 ಚಾರ್ಟರ್ ಕಾಯ್ದೆ ವೆರಿ ಇಂಪಾರ್ಟೆಂಟ್. ಏನಂದ್ರೆ ಭಾರತದ ಸಂವಿಧಾನ ಸ್ಥಾಪನೆಯ ಒಂದು ಮೈಲಿಗಲ್ಲು ಅಂತ ಕರೀತಾರೆ ವೀಕ್ಷಕರೇ. ಕೇಳ್ತಾನೆ ಕ್ವಶನ್ ಯಾವ ರೀತಿ, ಭಾರತ ಸಂವಿಧಾನ ಸ್ಥಾಪನೆ ಒಂದು ಮೈಲಿಗಲ್ಲು ಯಾವ ಕಾಯ್ದೆ ಇವು ಒಂದು ಅವಕಾಶ ಕೊಡ್ತು ಅಂದ್ರೆ 1853 ಚಾರ್ಟರ್ ಕಾಯ್ದೆ. ಓಕೆನಾ. ಸೊ ಯಾಕಂದ್ರೆ ಇಲ್ಲಿ ಏನು ಸ್ಥಾಪನೆ ಆಯ್ತು ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್, ದಟ್ ಇಸ್ ದ ಪಾರ್ಲಿಮೆಂಟ್. ಇಟ್ಸ್ ಎಸ್ಟಾಬ್ಲಿಷ್ಡ್ ಆನ್ ದಟ್ ಟೈಮ್. ಶಾಸಕಾಂಗ ಸ್ಥಾಪನೆ ಆಯ್ತು ವೀಕ್ಷಕರೇ, ಸಂಸತ್ತು ಪಾರ್ಲಿಮೆಂಟ್ ಸ್ಥಾಪನೆ ಆಯಿತು. ಇದು ಒಂದು ಪರಿಣಾಮಕಾರಿಯಾಗಿ ಭಾರತ ಸಂವಿಧಾನಕ್ಕೆ ಒಂದು ಕೊಡುಗೆ ಆಯಿತು. ಸೊ ನೆಕ್ಸ್ಟ್, ಕೇಂದ್ರದಲ್ಲಿ ಶಾಸನ ಸಭೆ ಸ್ಥಾಪನೆ ಆಯಿತು. ನಂತರ ಗವರ್ನರ್ ಜನರಲ್ನ ಕೌನ್ಸಿಲ್ನ ಕಾರ್ಯಗಳನ್ನು ಶಾಸಕಾಂಗ ಹಾಗೂ ಕಾರ್ಯಾಂಗ ಎಂದು ಪ್ರತ್ಯೇಕಿಸುತ್ತದೆ. ಶಾಸಕಾಂಗ ಬೇರೆ, ಕಾರ್ಯಾಂಗ ಬೇರೆ, ಮತ್ತೆ ನ್ಯಾಯಾಂಗ ಬೇರೆ, ಆ ರೀತಿ ಪ್ರತ್ಯೇಕಿಸುತ್ತದೆ. ಸೊ ಆಲ್ಮೋಸ್ಟ್ ಸಂವಿಧಾನ ರಚನೆ ಆಗ್ತಾ ಬಂತು. ನೆಕ್ಸ್ಟ್, ಹೆಚ್ಚುವರಿಯಾಗಿ 6 ಜನ ಶಾಸಕ ಸದಸ್ಯರನ್ನು ಗವರ್ನರ್ ಕೌನ್ಸಿಲ್ಗೆ ಒದಗಿಸಿತು. ಇದು ಲೆಜಿಸ್ಲೇಟಿವ್ ಕೌನ್ಸಿಲ್ ಎಂದು ಕರೆಯಲಾಯಿತು. ನಂತರ ಇದು ಮಿನಿ ಸಂಸತ್ತಿನಂತೆ ಕಾರ್ಯನಿರ್ವಹಿಸಿತು. ಇಂದಿನ ಪಾರ್ಲಿಮೆಂಟ್ ಮೂಲ ರೂಪವಾಯಿತು. ಸೊ ಇದು ಇಂದಿನ ಪಾರ್ಲಿಮೆಂಟ್. ಕೇಳ್ತಾನೆ ಇಂದಿನ ಪಾರ್ಲಿಮೆಂಟ್ ಯಾವ ಕಾಯ್ದೆ ಎಫೆಕ್ಟ್ ಅಂದ್ರೆ 1853, ನೆನಪಿರ್ಲಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆನಾ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಸರ್ಕಾರಿ ಸೇವೆ, ಸಿವಿಲ್ ಸೇವೆಗಳಿಗೆ ಮುಕ್ತವಾದ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಜಾರಿಗೆ ತರಲು ಅವಕಾಶ ಕಲ್ಪಿಸಿತು. ಈಗ ಗೌರ್ಮೆಂಟ್ ಜಾಬ್ ಪಡಿತಾರೆ, ಸರ್ಕಾರಿ ಕೆಲಸ, ಸರ್ಕಾರಿ ಸೇವೆ ಪಡಿಬೇಕು ಅಂದ್ರೆ ಸೊ ಅದನ್ನು ಅವರು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಆಯ್ಕೆ ಮಾಡ್ಕೊಳ್ತಿದ್ರು. ಸೊ ಅದರದ್ದು ಎಫೆಕ್ಟೇ ಇದು. ಓಕೆನಾ. ಸೊ ವೀಕ್ಷಕರೇ, ಇದಿಷ್ಟು ಕಂಪನಿ ಕಾಯ್ದೆಗಳು. ನೆಕ್ಸ್ಟ್ ಬ್ರಿಟಿಷ್ ಸರ್ಕಾರ ಕಾಯ್ದೆಗಳು ಮಾಡ್ತೀವಿ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗದೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡಿ, ನೋಟಿಫಿಕೇಶನ್ ಆಲ್ ಅಂತ ಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಶುಭವಾಗಲಿ, ಶುಭ ದಿನ. ಥ್ಯಾಂಕ್ ಯು.